ಹಾಯ್ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಎಷ್ಟು ಚಂದ ಹೂವು ಬಿಟ್ಟಿದೆ ಬುಡದಲ್ಲಿ. ಇದು ಯಾವ ಗಿಡ ಅಂತ ಅಂದ್ಕೊಳ್ತೀರಾ? ನೋಡಿ, ಅರಸಿನ ಗಿಡ. ಈ ಹೂ ಬಿಟ್ಟಾಗ ನಾನು ಇದನ್ನು ಶಾರ್ಟ್ಸ್ ಮಾಡಿ ಕೂಡ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಗಿತ್ತು ನನಗೆ. ಒಂದೆರಡು ಅರಸಿನ ಗಿಡ ಹುಟ್ಟಿತ್ತು. ಅದು ಈ ವರ್ಷ ಅಲ್ಲ, ಹೋದ ವರ್ಷ ಹಾಕಿದ್ವಿ. ಅದನ್ನು ಕಿತ್ಕೊಂಡ ನಂತರ ಒಂದೆರಡು ಹುಟ್ಟಿರುತ್ತಲ್ಲ, ಅದರಲ್ಲೇ ಗಿಡಗಳು ದೊಡ್ಡದಾಗಿದೆ ನೋಡಿ. ಈ ಸರಿ ನಾವು ಬಿತ್ತನೆ ಮಾಡಿಲ್ಲ, ಏನೂ ಇಲ್ಲ, ಆದ್ರೂ ಎಷ್ಟು ಚೆಂದ ಬಂದಿದೆ. ಒಂದೆರಡು ಗಿಡ ಇದೆ. ಈ ಒಂದೆರಡು ಗಿಡಕ್ಕೇ ನೋಡಿ ಇವತ್ತು ಅರಿಶಿನ ಕಿತ್ವಿ. ತುಂಬಾ ಅರಿಶಿನ ಬಂದಿದೆ. ಸುಮಾರು 1 kg ಅರಿಶಿನ ಇದೆ. ಎಷ್ಟೊಂದು ಬಂದಿದೆ ಅಲ್ವಾ? ಅದಕ್ಕೆ ಹೇಳೋದು, ಭೂಮಿ ತಾಯಿಗೆ ಹಾಕಿರೋ ಬೀಜ ಕೊಟ್ಟು ದಾನ ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ದೊಡ್ಡವರು ಹೇಳ್ತಿರ್ತಾರೆ. ಅದು ನಿಜ ಅಲ್ವಾ? ನೋಡಿ, ಸುಮಾರು 1 kg ಅರಿಶಿನ ಇದೆ. ನೋಡಿ, ಭಾಳ ಖುಷಿ ಆಯಿತು. ಎರಡೆರಡು ಗಿಡಕ್ಕೆ ಇಷ್ಟೊಂದು ಅರಿಶಿನ ಸಿಕ್ಕಿದೆ ಅನ್ನೋದಾದರೆ ಎಕರೆಗಟ್ಟಲೆ ಬೆಳೆಯೋರಿಗೆ ಏನು ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ? ಎಷ್ಟು ಚೆಂದ ಇಳುವರಿ ಬರುತ್ತೆ. ನಾವು ನೋಡಿದ್ರೆ ತುಂಬ ಏನು ಮೇಂಟೆನೆನ್ಸ್ ಏನೂ ಮಾಡಿಲ್ಲ. ಯಾವಾಗಲೂ ಆದಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ವಿ. ಎಷ್ಟೊಂದು ಅರಿಶಿನ ಬಂದಿದೆ ನೋಡಿ. ಇವತ್ತು ಭಾಳ ಖುಷಿ ಆಯಿತು. ಅದಕ್ಕೆ ನನ್ನ ಖುಷಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡಿ ಬೇಯಿಸ್ಕೊಳ್ಳೋ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಮಾಡಿ ನಾವು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಯಿಸಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬಳಸ್ಕೊಳ್ಬೇಕು. ತುಂಬ ದಿನ ಬಳಕೆ ಬರುತ್ತೆ. ಜೊತೆಗೆ ನಾವೇ ಬೆಳೆದು ಬಳಸೋ ಅಂಥದ್ದು ತುಂಬಾ ಖುಷಿ ಕೊಡೋ ವಿಚಾರ. ಈ ಶಾರ್ಟ್ಸ್ ನಿಮಗೆ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಥ್ಯಾಂಕ್ ಯು.